ಇನ್ನು ಮುಂದೆ ಶಿವಣ್ಣ ಅಂತಲೇ ಕರೆಯೋದು ನಾವು. ದಯಮಾಡಿ ವೇದಿಕೆಗೆ ಬರಬೇಕು. ಸುಮುಖನ ತಂದೆ ಪಾತ್ರ ಮಾಡಿದ್ದಾರೆ. ಹಾಗೆ ಜೀನಾ ಇವರು ಒಂದು ಇನ್ಸ್ಪೆಕ್ಟ್ರು ಪಾತ್ರ ಮಾಡಿದ್ದಾರೆ. ಇವ್ರ ಜೊತೆ ನಾನು ಇನ್ನೊಬ್ಬನ ನನ್ನ ತಂಡದ ಸದಸ್ಯನ ಕರೀಲೇಬೇಕು, ಸಚಿನ್. ಇವ್ರದೆಲ್ಲ ಕರಾವಳಿ ಗ್ಯಾಂಗ್ ಇದು. ಮಹಾನ್ ಕಷ್ಟಜೀವಿಗಳು. ಜೊತೆಗೆ ಸುಮಾರು ಕ್ಯಾಸ್ಟಿಂಗನ್ನು ಮಾಡಿಕೊಟ್ಟಿದ್ದು ಸಚಿನ್ ಮತ್ತು ಚಿತ್ರದ ಅಸೋಸಿಯೇಟ್ ಕೂಡ. ಇನ್ನು ಅವರಿಬ್ಬರು ಹೋದ್ರ, ಇವ್ರ ಜೊತೆ ಇದ್ರಲ್ಲ ಸೂರಜ್, ರಾಧೇಶ, ದಯಮಾಡಿ ವೇದಿಕೆಗೆ ಬರಬೇಕು. ಒಂದಿನ ಭಟ್ರು ಫೋನ್ ಮಾಡಿದ್ರು ನನಗೆ. ಫೋನ್ ಮಾಡಿ, ಈಗಲೂ ಹೀರೋ ಅಂತ ಏನಾದರೂ ತಲೆಯಲ್ಲಿ ಇಟ್ಕೊಂಡಿದ್ದೀರಾ ಅಥವಾ ಪಾತ್ರಗಳೇನಾದರೂ ಮಾಡ್ತೀರಾ ಅಂತ ಕೇಳಿದ್ರು. ನಾನು ಅಂದ್ಕೊಂಡು ಚಿಕ್ಕಪ್ಪ ದೊಡ್ಡಪ್ಪ ಎಲ್ಲ ಆಗ್ಬಿಟ್ಟಿದ್ದೀನಿ, ಇನ್ನು ಅಪ್ಪ ಆಗೋದ್ರಲ್ಲಿ ದೊಡ್ಡ ವಿಷಯ ಏನಿಲ್ಲ, ಯಾಕಂದರೆ ನನ್ನ ಮಗನೂ ಅವನ ವಯಸ್ಸಿನಷ್ಟೇ ಇದ್ದಾನೆ. ಸೊ ಭಾಳಷ್ಟು ವರ್ಷದಿಂದ ಭಟ್ರ ಸಿನಿಮಾಗಳನ್ನೆಲ್ಲ ನೋಡ್ತಾ ಬಂದಿದ್ದೀನಿ. ಆವಾಗ ನನಗೆ ಅನಿಸೋದು ಇವ್ರ ಜೊತೆ ಕೆಲಸ ಮಾಡಬೇಕು. ನಮಗೊಂದು ಬುದ್ಧಿ ಇದೆ, ಕೇಳುವ ಬುದ್ಧಿ ಇಲ್ಲ, ಅವಕಾಶ ಕೊಡಿ ಅಂತ. ಅದು ಏನೋ ಒಂದು ಕನೆಕ್ಟ್ ಆಯಿತು. ನನ್ನ ಹತ್ರ ಸಚಿನ್ ಅವರು ಬೇರೆ ಒಬ್ಬ ಕಲಾವಿದನ ನಂಬರ್ ನನ್ನ ಹತ್ರನೇ ಕೇಳಿದ್ರು. ನಾನು ಆ ನಂಬರ್ ಕೊಟ್ಟಿದ್ದೆ. ಬಟ್ ಅದು ಕೊನೆಗೆ ಆ ಪಾತ್ರ ನಾನೇ ಮಾಡಬೇಕಾಗಿ ಬಂತು. ಈ ಸಿನಿಮಾದಲ್ಲಿ ಇಬ್ಬರನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಒಂದು ಹೀರೋನ ಇಂಟ್ರೊಡ್ಯೂಸ್ ಮಾಡ್ತಿದ್ದಾರೆ, ಮತ್ತು ನನ್ನ ಅಪ್ಪ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು. ಒಂದು ಏನಾಗುತ್ತೆ ಅಂತ ಹೇಳಿದ್ರೆ, ನಾನು ಆಫೀಸಿಗೆ ಹೋದಾಗ ಆಫೀಸಲ್ಲಿ ಸುಮಾರು 1 ತಿಂಗಳಿಂದ ಅಲ್ಲಿ ಆಡಿಷನ್ಸು, ಆಮೇಲೆ ಇವರಿಗೆಲ್ಲ ಡಯಲಾಗ್ ಕೊಟ್ಟು ಇರ್ತಾರೆ, ಆ್ಯಕ್ಟಿಂಗ್ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದಾರೆ. ಫಸ್ಟ್ ಟೈಮ್ ನಾನು ಯೋಚನೆ ಮಾಡಿದೆ, ಏನಂದರೆ ಒಂದು ಸಿನಿಮಾ ತಯಾರಿಕೆ ಮಾಡುವಾಗ ಥ್ರೂಔಟ್ 1 ಮಂತಿಂದ ಅವರು ಡಯಲಾಗ್, ಆ ಸೀನ್ಗಳನ್ನೆಲ್ಲ ಓದೋದು, ಆ ಡಯಲಾಗ್ನ ಹೆಂಗೆ ಹೇಳ್ಕೊಡೋದು ಅಂತೆಲ್ಲ ಯೋಗರಾಜ್ ಭಟ್ರು ಖುದ್ದಾಗಿ ಅಲ್ಲಿ ಕೂತು ಮಾಡ್ತಿದ್ರು. ನನ್ನ ಪಾತ್ರದ ಬಗ್ಗೆ ಹೇಳಿದ್ರು, ದತ್ತಣ್ಣ ಅವತ್ತು ಬಂದಿದ್ದರು. ನಂತರದಲ್ಲಿ ನನಗೆ ಗೊತ್ತಾಯಿತು, ಇದು ಏನೋ ಒಂದು ವಿಶೇಷವಾಗಿ ಏನೋ ಒಂದು ಮಾಡ್ತಾ ಇದ್ದಾರೆ ಅಂತ ಅನಿಸೋದು. ಈಗ ಬೇಸಿಕಲಿ ಯಾವುದೇ ಸಿನಿಮಾದಲ್ಲಿ ಈ ಥರದ ಒಂದು ತಯಾರಿಕೆ ಇರುವುದಿಲ್ಲ. ಅಲ್ಲಿ ಹೋದಾಗ ಮತ್ತೆ ನನ್ನ ಹಳೆಯ ಇಬ್ಬರು ಸ್ನೇಹಿತರು ಗಂಗಣ್ಣ ಮತ್ತು ಪ್ರತಾಪ್ ಅವರು, ಎಷ್ಟೋ ವರ್ಷ ಆಯಿತು ನಾವು ಮೀಟ್ ಮಾಡಿದೆ, ಸುಮಾರು 20-26 ವರ್ಷ ಆಗಿರಬೇಕು ಭೇಟಿಯಾಗದೆ. ಅದು ಒಂಥರ ಬಾಂಧವ್ಯ ಆಯಿತು. ಆಮೇಲೆ ಇಡೀ ಟೀಮ್ ಏನಂದರೆ, ನನ್ನನ್ನು ಮಹಾರಾಷ್ಟ್ರಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಕರ್ಕೊಂಡು ಹೋಗಿಲ್ಲ, ಅದೊಂದು ಇದೆ. ಆಮೇಲೆ ಇಲ್ಲಾಂದರೆ ಅದರದ್ದು ಒಂದು ಅರ್ಧ ಗಂಟೆ ನಾನು ಒಂದು ಕತೆ ಹೇಳ್ಬಿಡ್ತಿದ್ದೆ. ಏನೋ ಪುಣ್ಯ, ನಿಮ್ಮ ಕತೆ ಕೇಳೋ ಯೋಗ ಇಲ್ಲ. ಒಂದು ಸಕ್ಸಸ್ ಆದ ನಂತರದಲ್ಲಿ ಸಹಜವಾಗಿ ಒಬ್ಬ ನಿರ್ದೇಶಕ ಮತ್ತು ಒಬ್ಬ ನಿರ್ಮಾಪಕ ಒಟ್ಟಿಗೆ ಸೇರಿ ಮತ್ತೊಂದು ಪ್ರಾಜೆಕ್ಟ್ ಮಾಡ್ತಾರೆ ಅನ್ನೋದು ಭಾಳ ಕಡಿಮೆ ಇದೆ. ಅಂಥದ್ರಲ್ಲಿ ಈ ಸಕ್ಸಸ್ ಜೊತೆಯಲ್ಲಿ ಇನ್ನೊಂದು ಪ್ರಾಜೆಕ್ಟ್ ಮಾಡ್ತಿರೋದೇ ದೊಡ್ಡ ವಿಚಾರ. ಅದು ಕನ್ನಡದಲ್ಲಿ, ಕನ್ನಡಿಗರಿಗಾಗಿ, ಕನ್ನಡದಿಂದನೇ ಒಂದು ಅದ್ಭುತವಾದಂತಹ ಒಂದು ಸಿನಿಮಾ ಮಾಡ್ತಾ ಇದ್ದಾರೆ. ಅದರಲ್ಲೂ ಕೂಡ ವಿಶೇಷ ಅಂತ ಹೇಳಿದ್ರೆ, ಯಾರೋ ಒಬ್ಬರನ್ನ ಕಮರ್ಷಿಯಲ್ ವ್ಯಾಲ್ಯೂಸ್ ಇರುವವ್ರನ್ನ ಇಟ್ಕೊಂಡು ಮಾಡದೆ ಒಂದು 3 ಒಳ್ಳೊಳ್ಳೆ ಕಲಾವಿದರನ್ನ ಆಯ್ಕೆ ಮಾಡಿದ್ದಾರೆ. ನಾನು ಯಾವತ್ತೂ ಅಂದ್ಕೊಳ್ತಿದ್ದೆ, ನಾನು ಹೇಳಿದ್ದೀನಿ ಸುಮಕ್ಕಿಗೆ, ನೀವೆಲ್ಲ ಲಕ್ಕಿ ಕಂಡ್ರು, ನಿಮಗೆಲ್ಲ ಒಳ್ಳೆ ಅವಕಾಶ ಸಿಕ್ಕಿದೆ, ಒಳ್ಳೆ ಕತೆ, ಒಳ್ಳೆ ನಿರ್ಮಾಪಕರು, ಒಳ್ಳೆ ನಿರ್ದೇಶಕರು, ಒಳ್ಳೆ ತಂತ್ರಜ್ಞರು, ಇಷ್ಟು ಒಂದು ಎಲ್ಲ ಸೌಭಾಗ್ಯ ನಿಮಗೆ ಸಿಕ್ಕಿದೆ. ಖಂಡಿತವಾಗ್ಲೂ ಅದನ್ನು ಅವರು ಚೆನ್ನಾಗೇ ಮಾಡಿದ್ದಾರೆ, ತುಂಬ ಕಷ್ಟಪಟ್ಟಿದ್ದಾರೆ ಕೂಡ. ಒಂದು ಅದ್ಭುತವಾದ ಸಿನಿಮಾ ಆಗೋದ್ರಲ್ಲಿ ಯಾವ ರೀತಿಯ ಇದಿಲ್ಲ, ಯಾಕಂದರೆ ಮರದ ಕಡಲು ಅಷ್ಟು ಚೆನ್ನಾಗಿದೆ. ಸಂತೋಷ್ ರೈ ಪಾತಾಜಿ ಅವರ ಅದ್ಭುತವಾದ ಛಾಯಾಗ್ರಹಣ ಇದೆ, ಹರಿಕೃಷ್ಣ ಅವರ ಸಂಗೀತ ಇದೆ, ಆ್ಯಂಡ್ ಒಳ್ಳೆ ಒಂದು ಟೀಮು ನಾವೆಲ್ಲರೂ ಸೇರಿಕೊಂಡು ಮಾಡಿದ್ದೀವಿ ಅನ್ನೋದು ಖುಷಿ ಇದೆ. ಬರ್ತಾ ಬರ್ತಾ ಏನಾಗ ಆಗುತ್ತೆ ಅಂತ ಹೇಳಿದ್ರೆ, ಒಂದು ಒಳ್ಳೆ ಸಿನಿಮಾದಲ್ಲಿ ನಾವೆಲ್ಲರೂ ಇದ್ದೀವಿ, ನಾವೆಲ್ಲ ಒಂದು ಭಾಗಿಗಳಾಗಿದ್ದೀವಿ ಅಂತ ಹೇಳೋದಕ್ಕೆ ತುಂಬ ಇಷ್ಟಪಡ್ತೀನಿ. ಇದಕ್ಕೆಲ್ಲರೂ ಕಾರಣಕರ್ತರಾದಂಥ ನಿರ್ಮಾಪಕರ ಬಗ್ಗೆ ಹೇಳಬೇಕು ಅಂದರೆ, ಅವ್ರು ಎಷ್ಟು ಸಿಂಪಲ್ ಅಂದರೆ, ಸಿನಿಮಾ ಭರ್ಜರಿ ಆಗಿದೆ, ಬಟ್ ಅವ್ರು ಮಾತ್ರ ಸಿಂಪಲ್ ಆಗಿರ್ತಾರೆ. ಸೊ ಇಂಥ ಸಿನಿಮಾಗಳಿಗೆ ನೀವೆಲ್ಲರೂ ಪ್ರಚಾರದ ಮುಖಾಂತರ ಇದಕ್ಕೆ ಒಳ್ಳೆ ಒಂದು ಬೂಸ್ಟಪ್ ಕೊಡಿ. ಯಾಕಂತ ಹೇಳಿದರೆ, ನಮಗೆ ಒಳ್ಳೆ ಕಲಾವಿದರುಗಳು ಬೇಕಾಗಿದೆ. ಅಂಥದ್ರಲ್ಲಿ ಒಬ್ಬ ಒಳ್ಳೆ ನಾಯಕನನ್ನು, 2 ನಾಯಕಿಗಳನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಸೊ ಇದಕ್ಕೆಲ್ಲ ಒಳ್ಳೆ ರೀತಿಯ ಪ್ರಚಾರ ಕೊಡಿ ಅಂತ ಕೇಳ್ಕೊಳ್ತಾ, ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ನೀವ್ಯಾರಾದ್ರೂ ಮಾತಾಡ್ತೀರಾ? ಥ್ಯಾಂಕ್ ಯು. ಮತ್ತೊಮ್ಮೆ ಎಲ್ಲ ಇಡೀ ಟೀಮ್ ವರ್ಕ್, ಮ್ಯಾನೇಜರ್ ಅವರಾಗಲಿ, ಎಲ್ಲರೂ ಪ್ರೊಡಕ್ಷನ್ ಟೀಮ್ ಎಲ್ಲರೂ ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ. ಎಲ್ರಿಗೂ ಕೂಡ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನಿರ್ದೇಶಕರಿಗೆ ಮೊದಲ ಬಾರಿಗೆ ಥ್ಯಾಂಕ್ಸ್ ಹೇಳ್ತಿದ್ದೀನಿ. ಥ್ಯಾಂಕ್ ಯು ಸರ್. ಸರ್ ಮೈಕ್ ರೆಡಿ ಇದೆ, ಬನ್ನಿ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.